ನಾಡಕೋಟೆಯ ಶೂರ ನೀ ಕಾವೇರಿ ತೀರದ ಕುವರ, ಕರುನಾಡಕೋಟೆಯ ಶೂರ ನೀ ಕಾವೇರಿ ತೀರದ ಕುವರ. ಕಲೆಯ ಸೇವೆಗೆ ಭಕ್ತ ನೀ ಅಭಿಮಾನಿಗಳಿಗೆ ಸ್ವಂತ, ಕಲೆಯ ಸೇವೆಗೆ ಭಕ್ತ ನೀ ಅಭಿಮಾನಿಗಳಿಗೆ ಸ್ವಂತ. ಗುಂಡ್ಲುಪೇಟೆಯ ಪುರಸಭಾ ಮುಖ್ಯಾಧಿಕಾರಿಗಳು, ಕವಿಗಳು, ಸಾಹಿತಿಗಳು ಆದಂತಹ ಶ್ರೀಯುತ ಸರವಣ್ ಸರ್ ಅವರು ನನ್ನ ಚೊಚ್ಚಲ ಕಿರುಚಿತ್ರವಾದಂತಹ ಮತ್ತೆ ಬಂದ ವೀರಪ್ಪನ್ಗೆ ಮೊದಲ ಹಂತದಲ್ಲೇ ಬೆನ್ನೆಲುಬಾಗಿ ನಿಂತು ಯಶಸ್ವಿಗೆ ಕಾರಣಕರ್ತರಾದರು ಹಾಗೂ ಸಾಕಾರ ನೀಡಿ ಅದೇ ಪ್ರೀತಿ ಮತ್ತು ಪ್ರೋತ್ಸಾಹವನ್ನು ನಮ್ಮ ನ್ಯಾಯದ ನೆರಳು ಕಿರುಚಿತ್ರಕ್ಕೂ ಮುಂದುವರೆಸಿ ನಮ್ಮ ಬೆನ್ನಿಗೆ ಬಂಡೆಯಂತೆ ನಿಂತಿದ್ದಾರೆ. ಗುಂಡ್ಲುಪೇಟೆ ಪುರಸಭೆಯ ಸಮರ್ಥ ಮುಖ್ಯಾಧಿಕಾರಿಗಳಾಗಿ ಮಾತ್ರವಲ್ಲದೆ ಒಬ್ಬ ಸಹೃದಯಿ ಕವಿ ಮತ್ತು ಸಾಹಿತಿಗಳಾಗಿ ತಾವು ನಮ್ಮಂತಹ ಉದಯೋನ್ಮುಖ ಕಲಾವಿದರ ಮೇಲೆ ತೋರುತ್ತಿರುವ ಈ ವಾತ್ಸಲ್ಯ ಅಪಾರವಾದದ್ದು. ಕಲೆ ಮತ್ತು ಸಾಹಿತ್ಯದ ಮೇಲಿರುವ ನಿಮ್ಮ ಈ ಅಭಿಮಾನ ನಮ್ಮ ತಂಡಕ್ಕೆ ಹೊಸ ಚೈತನ್ಯ ನೀಡಿದೆ. ನ್ಯಾಯದ ನೆರಳು ಚಿತ್ರತಂಡದ ವತಿಯಿಂದ ನೀಡಲಾದ ಈ ನೆನಪಿನ ಕಾಣಿಕೆ ಕೇವಲ ಸ್ಮರಣಿಕೆಯಲ್ಲ, ಅದು ನಮ್ಮ ಮಾರ್ಗದರ್ಶನಕ್ಕೆ ನೀವು ಸಲ್ಲಿಸಿದ ಒಂದು ಪುಟ್ಟ ಗೌರವ. ನಮ್ಮ ಈ ಕಲಾಪಯಣದಲ್ಲಿ ಹೆಜ್ಜೆ ಹೆಜ್ಜೆಗೂ ಸಾಕಾರ, ಬೆಂಬಲ ಮತ್ತು ಆಶೀರ್ವಾದ ನೀಡಿದ ಎಲ್ಲ ಗುರು ಹಿರಿಯರಿಗೂ, ಪ್ರೀತಿಯ ಸ್ನೇಹಿತರಿಗೂ ಹಾಗೂ ಬಂಧು ಬಾಂಧವರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು. ಕಲೆ ಬೆಳೆಯುವುದು ಪ್ರೋತ್ಸಾಹದಿಂದ, ಕಲಾವಿದ ಉಳಿಯುವುದು ನಿಮ್ಮಂತಹ ಹಿರಿಯರ ಆರೈಕೆ ಆಶೀರ್ವಾದದಿಂದ. ಸದಾ ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ. ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡುವ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಹೀಗೆ ಮುಂದುವರಿಯಲಿ ಎಂದು ಆಶಿಸುತ್ತೇನೆ. ವಂದನೆಗಳೊಂದಿಗೆ ನಿಮ್ಮ ಪ್ರೀತಿಯ ಮಿಮಿಕ್ರಿ ರಾಜ್ ಹಾಗೂ ನ್ಯಾಯದ ನೆರಳು ಚಿತ್ರತಂಡ. ಜೈ ಕನ್ನಡಾಂಬೆ, ಜೈ ಭುವನೇಶ್ವರಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿ ರಾಜ್ DBK. ಸ್ನೇಹಿತರೆ, ನಮ್ಮ ನ್ಯಾಯದ ನೆರಳು ಕಿರುಚಿತ್ರಕ್ಕೆ ಪ್ರಪ್ರಥಮ ಬಾರಿಗೆ ನಮಗೆ ಪೋಸ್ಟರ್ನ ಬಿಡುಗಡೆ ಮಾಡಿಕೊಟ್ಟಂತಹ ನಮ್ಮ ಗುಂಡ್ಲುಪೇಟೆ ಗೌರವಾನ್ವಿತ ಪುರಸಭಾ ಮುಖ್ಯಾಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಅಣ್ಣನ ಸಮನಾಗಿರ್ತಕ್ಕಂಥ ನಮ್ಮ ಸರವಣ ಸರ್ ಅವರು ಈ ಚಿತ್ರಕ್ಕೆ ಭಾಳ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ನ್ಯಾಯದ ನೆರಳು ಕಿರುಚಿತ್ರ ತಂಡದ ವತಿಯಿಂದ ಇವರಿಗೆ ಒಂದು ಪುಟ್ಟ ಗೌರವ ಸಮರ್ಪಣೆಯನ್ನು, ನೆನಪಿನ ಕಾಣಿಕೆಯನ್ನು ನೀಡಿ ಇವತ್ತು ಗೌರವಿಸ್ತೇನೆ. ನಮಸ್ಕಾರ ಸ್ನೇಹಿತರೆ. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮ ತುಂಬ ಶ್ಲಾಘನೆ ಮಾಡ್ತಾರೆ ಮತ್ತು ಇದೇ ಥರ ಹೆಚ್ಚಿನ ಚಿತ್ರಗಳನ್ನು ಮಾಡಬೇಕಂತ ಆಶಿಸ್ತಾ ಇದ್ದಾರೆ. ದೇವರು ನಿಮಗೆ ಆರೋಗ್ಯ ನೀಡಿ ಒಳ್ಳೆಯ ಒಂದು ಚಿತ್ರವನ್ನು ಬಿಡುಗಡೆ ಮಾಡಬೇಕು. ಈ ದಿನ ನ್ಯಾಯದ ನೆರಳು ಕಿರುಚಿತ್ರ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಮಿಮಿಕ್ರಿ ರಾಜು ಅವರು, MRG ನ್ಯೂಸ್ ಚಾನಲ್ನ ಸಂಸ್ಥಾಪಕರು. ಈ ದಿನ ನಮ್ಮ ಪುರಸಭೆಯ ಮುಖ್ಯಾಧಿಕಾರಿಗಳಾದಂಥ ಶ್ರೀ ಶರವಣ ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನು ಚಿತ್ರದ ಪರವಾಗಿ ಇಟ್ಕೊಂಡಿದ್ದರು. ಪೋಸ್ಟರ್ ಬಿಡುಗಡೆ ಪರವಾಗಿ ಅವರು ಈ ಒಂದು ಸಣ್ಣ ಗೌರವ ಸಮರ್ಪಣೆಯನ್ನು ಅರ್ಪಣೆ ಮಾಡಿದ್ದಾರೆ. ಅವರಿಗೆ, ಶರವಣ ಅವರಿಗೆ ಮತ್ತು ರಾಜು ಅವರಿಗೆ ಇಬ್ಬರಿಗೂ ದೇವರು ಆಯುಸ್ಸು ಆರೋಗ್ಯವನ್ನು ಕಳಿಸಲಿ, ಇನ್ನೂ ಹೆಚ್ಚು ಚಿತ್ರಗಳನ್ನು ಮಾಡಲಿ ಮತ್ತು ಶರವಣ ಅವರು ಕೂಡ ನಮ್ಮ ಪಟ್ಟಣದ ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚು ಒತ್ತನ್ನು ಕೊಡಲಿ ಅಂತ ಈ ಹೊತ್ತಿನಲ್ಲಿ ಒಂದೆರಡು ಮಾತನ್ನು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೇನೆ. ವಂದನೆಗಳು. ಎಲ್ಲ ಆತ್ಮೀಯ ಕನ್ನಡದ ಬಂಧುಗಳೇ, ಮತ್ತೆ ಬಂದ ವೀರಪ್ಪನ ಕಿರುಚಿತ್ರದ ನಂತರ ಎರಡನೇದು ನ್ಯಾಯದ ನೆರಳು. ಈ ಸಂವಿಧಾನದ ಅಡಿಯಲ್ಲಿ ನ್ಯಾಯದ ನೆರಳು ಅನ್ನತಕ್ಕಂಥ ಒಂದು ಕಿರುಚಿತ್ರವನ್ನು ತೆಗೆದಿದ್ದೇವೆ. ಈ ಒಂದು ಕಿರುಚಿತ್ರಕ್ಕೆ ಅಪಾರವಾದ ಒಂದು ಸಹಕಾರ ನಮ್ಮ ಗೌರವಾನ್ವಿತ ಮುಖ್ಯಾಧಿಕಾರಿಗಳು ಶರವಣರವರು ಸಹಕಾರ ಕೊಟ್ಕೊಂಡು ಬಂದಿದ್ದಾರೆ. ಅವರ ಸಹಕಾರಕ್ಕೆ ನಾವು ಚಿರಋಣಿಯಾಗಿರ್ತೇವೆ. ಹೀಗೆ ನಮ್ಮ ಕಲಾವಿದರ ಮೇಲೆ ಅವರ ಒಂದು ಸಹಕಾರ ಸದಾ ಇರಲಿ. ಯಾಕಂದರೆ ಕಲಾವಿದರಿಗೆ ಅತ್ಯಂತ ಗೌರವದಿಂದ ಕಾಣುವಂಥ ಒಬ್ಬ ಗೌರವಿತ ವ್ಯಕ್ತಿಯಾಗಿದ್ದಾರೆ ಅವರು. ಹಾಗಾಗಿ ಈ ನ್ಯಾಯದ ನೆರಳು ಕಿರುಚಿತ್ರದಲ್ಲೂ ಕೂಡ ನಾನು ಒಬ್ಬ ಇನ್ಸ್ಪೆಕ್ಟರ್ ವಿಕ್ರಮ್ ಆಗಿ ಒಂದು ಪಾತ್ರ ವಹಿಸಿದ್ದೇನೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಚಿತ್ರವನ್ನು ಮಾಡುವ ಮೂಲಕ ಸಮಾಜಕ್ಕೆ ಒಳ್ಳೆಯ ಒಂದು ಸಂದೇಶ ಕೊಡೋ ನಿಟ್ಟಿನಲ್ಲಿ ಚಿತ್ರ ಮಾಡಬೇಕು ಅಂತ ಇದ್ದೇವೆ. ಇದರಲ್ಲಿ ಅಪಾರವಾದ ಒಂದು ಸಹಕಾರ ಇರಲಿ ಅಂತ ಈ ಸಂದರ್ಭ ಹೇಳೋ ಮೂಲಕ ನಾನು ಮಾತು ಮುಗಿಸ್ತಿದ್ದೇನೆ. ಜೈ ಕನ್ನಡ. ನಮಸ್ತೆ. ಇದೇ ಸಂದರ್ಭದಲ್ಲಿ ನನ್ನ
ಡಾಕ್ಟರ್ ಕುವೆಂಪು ಕನ್ನಡ ಸಾಹಿತ್ಯ ವೇದಿಕೆಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಏಪ್ರಿಲ್ 4ರಂದು. 5ನೇ ಸಂದರ್ಭದಲ್ಲಿ ಅವರಿಗೆ ಬಸವಭೂಷಣ ಅಂತಂಥ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇನೆ. ಆ ಪ್ರಶಸ್ತಿ ಕೊಡುವ ಪರವಾಗಿ ಅವರಿಗೆ ಆಹ್ವಾನ ಪತ್ರಿಕೆಯನ್ನು ಕೊಟ್ಟು ಈ ಸಂದರ್ಭದಲ್ಲಿ ಅವರನ್ನು ಗೌರವಿಸ್ತಾ ಇದ್ದೇನೆ, ಆಹ್ವಾನಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.